ಭಾರತದ ಸರ್ವೋಚ್ಚ ನ್ಯಾಯಾಲಯದ ಘನವೆತ್ತ ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿ ಶ್ರೀ ವಿ ಗೋಪಾಲ್ ಗೌಡ ಅವರ 75ನೇ ವರ್ಷದ ಈ ಸಂದರ್ಭದಲ್ಲಿ ಅಭಿನಂದನೆಯ ಪುಸ್ತಕ ಬಿಡುಗಡೆ ಈ ಒಂದು ಅತ್ಯಂತ ಹುರುಪಿನ ಕಾರ್ಯಕ್ರಮದಲ್ಲಿ ಈ ಪುಸ್ತಕವನ್ನು ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದ್ರೊಳಗೆ ಸನ್ಮಾನ್ಯ ವೆಂಕಟಾಚಲಯ್ಯನವರು ನಮ್ಮ ವರ್ಚುವಲ್ ಮುಖಾಂತರ ಅದನ್ನು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿಯನ್ನು ನೀಡಿರ್ತಕ್ಕಂಥ ಸನ್ಮಾನ್ಯ ನ್ಯಾಯಮೂರ್ತಿಗಳಾದ ಮಾನ್ಯ ಶ್ರೀ ಸಂತೋಷ್ ಹೆಗ್ಡೆ ಅವರೇ, ಸನ್ಮಾನ್ಯ ನ್ಯಾಯಮೂರ್ತಿಗಳಾದ ಎ.ಕೆ. ಪಟ್ನಾಯಕರವರೇ, ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು, ಕರ್ನಾಟಕದಲ್ಲೂ ಅತ್ಯಂತ ಜನಪ್ರಿಯರಾಗಿರುವ ಮಾನ್ಯ ಪವನ್ ಕಲ್ಯಾಣ್ರವರೇ, ಸನ್ಮಾನ್ಯ ಗೋಪಾಲ್ ಸುಬ್ರಹ್ಮಣ್ಯಂರವರೇ, ಆತ್ಮೀಯರಾದ ಹಿರಿಯ ಸಹಕಾರಿಗಳಾದ ಜಿ.ಟಿ. ದೇವೇಗೌಡರೇ, ಗೆಳೆಯರಾದ ಮಾಜಿ ಶಾಸಕರು ಸಚೇತಕರು ಆದ ನಾರಾಯಣ ಸ್ವಾಮಿ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯ ಸನ್ಮಿತ್ರರಾದ ಶೇಷಾದ್ರಿ ಅವರೇ, ನ್ಯಾಯಮೂರ್ತಿ ಎನ್.ಕೆ. ಸುಧೀಂದ್ರ ರಾವ್ ಅವರೇ, ನಂಜುಂಡಸ್ವಾಮಿ ಅವರೇ, ಪಿಳ್ಳಪ್ಪನವರೇ, ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥ ಎಲ್ಲ ಬಂಧುಗಳೇ, ಗೋಪಾಲ್ ಗೌಡ್ರ ಬಗ್ಗೆ ಅವರು ನ್ಯಾಯಮೂರ್ತಿಗಳಾಗಿದ್ದಾಗ ಏನೇನು ಮಾಡಿದರು, ಏನೇನು ಹೇಳಿದರು, ಅವರ ನಿಲುವೇನಿದ್ದು ಅನ್ನೋದನ್ನು ಅವರ ಜೊತೆಗಾರರಾದವರು, ನ್ಯಾಯಮೂರ್ತಿಗಳಾಗಿದ್ದವರು ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ಗೋಪಾಲ್ ಗೌಡ್ರ ಈ ಮಾನವತಾವಾದಿ ಗೋಪಾಲ್ ಗೌಡ ಪುಸ್ತಕ, ಅದನ್ನು ನೀವು ಯಾರಾದರೂ ಗಮನಿಸಿದರೆ ಗೋಪಾಲ್ ಗೌಡ್ರಿಗೆ ಮಾತ್ರ ಹಳ್ಳಿ ಬಗ್ಗೆ ಅಭಿಮಾನ ಇರುವುದಲ್ಲ, ಹೋರಾಟಗಾರರ ಬಗ್ಗೆ ಕಳಕಳಿ ಇರುವುದು ಅಷ್ಟೇ ಅಲ್ಲ, ಅವರ ಹಿತೈಷಿಗಳು, ಅವರ ಸಂಗಡಿಗರು, ಅವರ ಬಳಗ ಏನಿದೆ, ಅವರ ಬಳಗಕ್ಕೆಲ್ಲ ರೈತರ ಬಗ್ಗೆ ನಿಷ್ಠೆ, ಬಡವರ ಬಗ್ಗೆ ಕಳಕಳಿ, ಜೊತೆಗೆ ಸಾಮಾನ್ಯನ ಧ್ವನಿಯಾಗಿರಬೇಕು ಅನ್ನುವಂಥ ಅವರ ಛಲ ಏನಿತ್ತು, ಆ ಛಲ ಎಲ್ಲರಲ್ಲಿನೂ ಇತ್ತು. ಅಂದರೆ ಅವರ ಗೆಳೆಯರ ಬಳಗನ ಅಂಥದ್ದು ಅನ್ನೋದನ್ನು ಭಾಳ ಆನಂದದಿಂದ ಹೇಳ್ಬೋದು. ಅವ್ರು ನೋಡಿ, ಆ ಎತ್ತರಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ರಿಟೈರ್ ಆದಮೇಲೂ ಸಹಿತ ಅವ್ರಿಗೇನು ಹಳೆ ಗೆಳೆತನ ಇದ್ವು, ಆ ಗೆಳೆತನ ಯಾವೂ ವ್ಯತ್ಯಾಸ ಆಗಲೇ ಇಲ್ಲ. ನಮ್ಮ ಮೋಹನ್ ಕೊಂಡಜ್ಜಿ ಮೊದಲು ಏನು ಹೇಳ್ತಿದ್ರು, ಅವ್ರು ವಕೀಲರಿದ್ದಾಗ ಹೆಂಗಿದ್ವಿ ನಾವು ಅವರು ಅಂತೇಳಿ, ಅದನ್ನು ಇವತ್ತೂ ಹೇಳ್ತಾರೆ. ಅವರ ದೊಡ್ಡಸ್ತನ ತೋರಿಸ್ಬೇಕು ಅಂದರೆ ಅವ್ರ ಬಳಗದವರು, ಇವರು ಅಮೇರಿಕಾದಾಗ ಹೋಗಿ ಎಲ್ಲರೂ ನಿಂತಿದ್ದು ಫೋಟೋ ಹಾಕಿಲ್ಲ ಪುಸ್ತಕದೊಳಗೆ, ಅವರ ಹಳೆಯ ಪ್ರಾಥಮಿಕ ಶಾಲೆ ಫೋಟೋ ಹಾಕ್ಯಾರ. ಅವ್ರ ಊರಿನ ಅತ್ಯಂತ ಪ್ರತಿಷ್ಠಿತ ಸಹಕಾರಿ ಸಂಘ, ಆ ಸಂಘದ ಒಂದು ದುರಸ್ತಿಗೆ ಬಂದಿರತಕ್ಕಂಥ ಆ ಸಂಘದ ಕಟ್ಟಡದ ಫೋಟೋ ಹಾಕ್ಯಾರ, ಅವರ ಕಾಲೇಜ್ ಫೋಟೋ ಹಾಕ್ಯಾರ. ನಾನು ನೋಡ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಒಡಿಶಾದ ಬಂದಾಗ ದೊಡ್ಡ ಕಟ್ಟಡದ್ದು
ಫೋಟೋ ನೋಡಿದೆ ಆ ಮಾನವತಾವಾದಿ ಪುಸ್ತಕದೊಳಗೆ. ಮೊನ್ನೆ ಗೋಪಾಲ್ ಗೌಡ್ರನ್ನ ನಾನು ಸುಮಾರು 30 ವರ್ಷದಿಂದ ಅತಿ ಸಮೀಪದಿಂದ ಬಲ್ಲವನು. ಅವ್ರು ನಮ್ಮ ಕೂಡ ಫೋನ್ಯಾಗ ಒಮ್ಮೊಮ್ಮೆ ಜೋರು ಮಾತಾಡ್ಯಾರ. ನಾವು ಅವ್ರಿಗೆ ಏನು ಎಷ್ಟೇ ಎಕ್ಸ್ಪ್ಲನೇಷನ್ ಹೇಳಕ್ಕೆ ಹೋದ್ರೂ ಸಹಿತ ಆ ಬಡವರ ಪರವಾಗಿರ್ತಕ್ಕಂಥ ನಿಲುವುಗಳೇನಿರ್ತಿದ್ವು ಅವುಗಳಲ್ಲಿ ಎಳ್ಳಷ್ಟು ವ್ಯತ್ಯಾಸ ಇರ್ತಿರಲಿಲ್ಲ. ಸರ್ಕಾರದಲ್ಲಿದ್ದವರು ಬಡವರ ಬಗ್ಗೆ ಎಷ್ಟು ಕಾಳಜಿ ಮಾಡಬೇಕು, ಕಳಕಳಿಯಿಂದ ಇರಬೇಕು, ಎಷ್ಟು ತಕ್ಷಣದಿಂದ ಕೆಲಸ ಆಗಬೇಕು, ಅವುಗಳ ಬಗ್ಗೆ ಅವರು ನೀಡಿದಂಥ ಮಾರ್ಗದರ್ಶನಗಳು ಇವತ್ತು ನನಗೆ ನೆನಪಿನೋಲೆಯಲ್ಲಿ ಹಚ್ಚಹಸಿರಾಗಿದೆ. ಹೋರಾಟಗಾರರು ಯಾರೂ ಅಲ್ಗಳೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿನೂ ಹೋರಾಟಗಾರರಾಗಿದ್ದರು. ಈಗ ಅವಶ್ಯಕತೆ ಏನಿದೆ ಅಂದರೆ ಯಾರು ಒಬ್ಬರು ಹೋರಾಟಗಾರ ಆಗಬೇಕು ಅಂದರೆ ಈಗ ಗೋಪಾಲ್ ಗೌಡ್ರು ಎತ್ತರಕ್ಕೆ ಬಂದು ಹೋರಾಟ ಮಾಡೋದು ಭಾಳ ಕಠಿಣ. ಈ ಎತ್ತರದಲ್ಲಿರುವ ಗೋಪಾಲ್ ಗೌಡರು ನಮ್ಮ ಈ ಸಮಾಜದೊಳಗೆ, ನಮ್ಮ ಈ ಪ್ರಜಾತಂತ್ರದೊಳಗೆ, ನಮ್ಮ ಈ ನ್ಯಾಯದಾನ ವ್ಯವಸ್ಥೆಯೊಳಗೆ ಬಹಳ ದೊಡ್ಡ ಬದಲಾವಣೆಗಾಗಿ ಆ ಹೋರಾಟಗಾರರ ಆ ನೈಜ ವ್ಯಕ್ತಿತ್ವವನ್ನು ಇನ್ನೂ ಹೆಚ್ಚು ಪಕ್ವವಾಗಿ ಪರಿಣಾಮಕಾರಿಯಾಗಿ ತಾವು ಬಳಕೆ ಮಾಡಿಕೊಂಡ್ರೆ ಒಂದು 5 ವರ್ಷ ನಿಮ್ಮ ವಯಸ್ಸು ಕಡಿಮೆ ಆಗ್ಬೋದು, ಆದರೆ ಅದರಿಂದ ಸಮಾಜಕ್ಕೆ ಮಾತ್ರ ಭಾಳ ಒಳ್ಳೆಯದಾಗ್ತದೆ. ಎನ್ ವೆಂಕಟಾಚಲಯ್ಯನವರು ಇತ್ತೀಚೆಗೆ ದಕ್ಷ ಪುಸ್ತಕಕ್ಕೆ ಬರೆದಿರ್ತಕ್ಕಂಥ ಅವರ ಫೋರ್ವರ್ಡ್ನಲ್ಲಿ ಹೇಳ್ತಿದ್ರು, ನ್ಯಾಯಾಂಗದ ಬಗ್ಗೆ ಯಾರು ಏನಾರು ಹೇಳಿದರೆ ಅದು ಇಂಟ್ರೂಷನ್ ಅಂತಾರೆ, ಅದನ್ನು ಇಂಟರ್ಫಿರೆನ್ಸ್ ಅಂತಾರೆ. ದೇ ಆರ್ ನಾಟ್ ಏಬಲ್ ಟು ಟಾಲರೇಟ್. ಅದಕ್ಕೆ ನಾವು ಅವರು ಟಾಲರೇಟ್ ಮಾಡದೇ ಇರಲಿ, ವಿ ಹ್ಯಾವ್ ಟು ಟೆಲ್ ದೆಮ್ ಅಗೇನ್ ಆ್ಯಂಡ್ ಅಗೇನ್. ಅದನ್ನು ಇತರರೆಲ್ಲರೂ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಕೆಲಸ ಮಾಡೋದ್ರೊಳಗೆ ಮಾನ್ಯ ಗೋಪಾಲ್ ಗೌಡರ ವ್ಯಕ್ತಿತ್ವ ಒಂದು ವಿಶೇಷ ವ್ಯಕ್ತಿತ್ವ ಆಗಿ ಅವರ 75ನ ಮುಂದಿನ ಆಯುಷ್ಯದಲ್ಲಿ ಒಂದು ದೇಶದ ಸೇವೆಯಾಗಿ ಹೊರಹೊಮ್ಮಲಿ ಹಾಗೆ ಅಂತೇಳಿ ನಾನು ಹಾರೈಕೆಯನ್ನು ಮಾಡ್ತೀನಿ. ಇವತ್ತಿನ ಈ ವೇದಿಕೆ ನೋಡಿ, ಅದ್ಭುತವಾಗಿರ್ತಕ್ಕಂಥ ವೇದಿಕೆ. ಅವರ ಬಗ್ಗೆ, ಗೋಪಾಲ್ ಗೌಡರ ಬಗ್ಗೆ ಅಭಿನಂದನೆ ನುಡಿ ಹೇಳಿರ್ತಕ್ಕಂಥ ಸನ್ಮಾನ್ಯ ಸಂತೋಷ್ ಹೆಗ್ಡೆ ಅವರು ರಾಜ್ಯದಲ್ಲಿ ಮಾತ್ರವಲ್ಲ, ರಾಷ್ಟ್ರದಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನಿಟ್ಟರು. ದಿಟ್ಟತನ ಅಂದರೆ ಏನು ಅನ್ನೋದನ್ನು ಜನಸಾಮಾನ್ಯರಿಗೆ ತೋರಿಸೋದಲ್ಲ, ನ್ಯಾಯಾಧೀಶರಿಗೂ ತೋರಿಸಿದರು. ಇವತ್ತು ನ್ಯಾಯದಾನ ವ್ಯವಸ್ಥೆಯೊಳಗೆ ಇರ್ತಕ್ಕಂಥ ಲೋಪಗಳು, ಅದರ ಕೊರತೆಗಳು, ಅವೆಲ್ಲವುಗಳನ್ನು ತಿಳಿಸೋದ್ರ ಮೂಲಕ ನಮ್ಮ ರಾಷ್ಟ್ರದಲ್ಲೇ ಹೆಸರಾಂತರಾಗಿರ್ತಕ್ಕಂಥವ್ರು. ಕರ್ನಾಟಕ ಈ ಕುಂತ ಈ ನ್ಯಾಯಮೂರ್ತಿಗಳ ಸಲುವಾಗಿ ಸುಮಾರು ಒಂದು ದಶಕ ನಡುಗ್ತಾ ಇತ್ತು, ಹಂಚ್ತಾ ಇತ್ತು. ಅಂಥ ನಿಷ್ಠುರತೆಯಿಂದ ಸೇವೆ ಮಾಡಿರ್ತಕ್ಕಂಥ ನ್ಯಾಯಮೂರ್ತಿಗಳನ್ನು ಇಲ್ಲಿ ತಾವು ಬರಮಾಡಿಕೊಂಡಿದ್ದೀರಿ. ನನಗೆ ಭಾಳ ಖುಷಿ ಹಾಗೂ ಅಭಿಮಾನ. ಇವತ್ತಿನ ಈ ಕಾರ್ಯಕ್ರಮದೊಳಗೆ ನೂರಾರು ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು, ನ್ಯಾಯವಾದಿಗಳು, ಆಡಳಿತಗಾರರು, ಯಾರು ಏನು ದೇಶದಲ್ಲಿ, ಸಮಾಜದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದಲಾವಣೆ ಬಯಸುವ ಮನಸ್ಕರಿದ್ದಾರೆ, ಅವರೆಲ್ಲರೂ ಸೇರಿದ್ದಾರೆ. ಇದು ಒಂದು ರೀತಿ ಸಮಾನ ಮನಸ್ಕರ ವೇದಿಕೆ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆಗಬೇಕಾದದ್ದು ಭಾಳ ಇದೆ. ಅದನ್ನು ಮಾಡೋದರಲ್ಲಿ ಭಾಳಷ್ಟು ಛಲ ಹೊಂದಿರತಕ್ಕಂಥ ಸನ್ಮಾನ್ಯ ಗೋಪಾಲ್ ಗೌಡರು ಬರೋ ದಿವಸದಲ್ಲಿ 75ರ ನಂತರ ಯುವಕರಂತೆ ಮತ್ತೆ
ಶ್ರೇಷ್ಠ ಹೋರಾಟಗಾರರಾಗಿ ರಾಷ್ಟ್ರದಲ್ಲಿ ಹೊರಹೊಮ್ಮಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಕೆ ಮಾಡಿ ಅವ್ರಿಗೆ ಭಗವಂತ 100 ವರ್ಷ ಆಯುಷ್ಯ ಕೊಡಲಿ ಅಂತ ಹಾರೈಸಿ, ಅವ್ರಿಗೆ ಶಕ್ತಿ ಅಂದರೆ ಅವರೊಬ್ಬರೇ ಅಲ್ಲ, ಅವ್ರ ಮನೆಯವರು ಕೊಟ್ಟಿರ್ತಕ್ಕಂಥ ಶಕ್ತಿ, ಅವರು ಮನೆಯವರು ಕೊಟ್ಟಿರ್ತಕ್ಕಂಥ ಸ್ಫೂರ್ತಿ, ಅವ್ರ ಮನೆಯವರು ತುಂಬಿರ್ತಕ್ಕಂಥ ಧೈರ್ಯ ಮಾನ್ಯ ಗೋಪಾಲ್ ಗೌಡರಿಗೆ ವಿಶೇಷವಾಗಿ ತಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಅವರು ಇದುವರೆಗೂ ಸಹಿತ ನಾನು ಅಭಿನಂದಿಸಿ, ಇವತ್ತು ನಮ್ಮ ಕರ್ನಾಟಕಕ್ಕೆ, ನಮ್ಮ ಬ್ಯಾಂಕ್ವೆಟ್ ಹಾಲ್ಗೆ, ನಮ್ಮ ವಿಧಾನಸೌಧಕ್ಕೆ ಆಂಧ್ರದ ಉಪಮುಖ್ಯಮಂತ್ರಿಗಳಾದ ಪವನ್ ಕಲ್ಯಾಣ್ ಅವರು ಬಂದಿದ್ದಾರೆ. ಅತ್ಯಂತ ಸಂತೋಷದ ಸಂದರ್ಭ. ಅವರಿಗೆ ನಾನು ನಮ್ಮ ಸರ್ಕಾರದ ಪರವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತನೂ ಮಾಡ್ತೀನಿ. ಅವ್ರಿಗೆ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.